ಇವತ್ತು ನಾವು ನಿಮ್ಮ ಮುಂದೆ ಯಾವ ನಾಟಕ ಮಾಡುತ್ತಿದ್ದೀವಿ ಗೊತ್ತಾ? ಯಾರಪ್ಪ ಇದು? ಧ್ವನಿ ಕೇಳಿದ್ರೆ ಮನುಷ್ಯರ ಧ್ವನಿ ತರ ಇಲ್ವಲ್ಲ? ಯಾರು ನೀನು? ಏ ಅಳಿಯೋ, ಎಲ್ಲಾದ್ರೂ ಹೋಗಿ ನಟ್ಸು ಗಿಟ್ಸು ತಿನ್ನೋ ಬದಲು ಇಲ್ಲೇನ್ ಮಾಡ್ತಾ ಇದೀಯಾ? ಒಂದ್ಸಲ ನಾನು ಸಮುದ್ರದ ಹತ್ರ ಓಡಾಡ್ಬೇಕಾದ್ರೆ ಕೋತಿಗಳೆಲ್ಲ ಸಮುದ್ರಕ್ಕೆ ಕಲ್ಲು ಹಾಕ್ತಿದ್ರು. ಕತೆ ಹೇಳ್ಬೇಕು ಅಂತ ನಾನ್ ಬಂದಿದ್ದೀನಿ, ನೀನ್ ನೋಡಿದ್ರೆ ಕೋತಿ ಚೇಷ್ಟೆ ಬಗ್ಗೆ ಹೇಳ್ತಾ ಇದೆಯಲ್ಲ. ನಾನು ಕೋತಿ ಚೇಷ್ಟೆ ಅಂತಾನೆ ಅನ್ಕೊಂಡೆ ದಾಸ್ರೆ, ಆದ್ರೆ ಕೋತಿಗಳನ್ನ ಕೇಳಿದ್ರೆ ಅವ್ರು ಏನಂದ್ರು ಗೊತ್ತಾ? ಏನ್ ಹೇಳಿದ್ರು? ನಾವು ಸೇತುವೆ ಕಟ್ತಾ ಇದೀವಿ ಅಂದ್ರು. ಆಮೇಲೆ ನಾನು ಕೂಡ ಸಹಾಯ ಮಾಡ್ದೆ. ಆಗ ಒಬ್ರು ಬಂದು ನನ್ ಮೈ ಸವರಿದ್ರು. ಆಗಿಂದ ನನ್ ಬೆನ್ನಲ್ಲೇ 3 ಪಟ್ಟಿ ಬಂದ್ಬಿಟ್ಟಿದೆ. ಓಹೋ, ನೀನು ರಾಮಾಯಣದ ರಾಮಸೇತು ಪ್ರಸಂಗದ ಬಗ್ಗೆ ಹೇಳ್ತಾ ಇದೀಯಾ? ಅವ್ರು ಯಾರು ಏನು ಅಂತ ಒಂದ್ ಸ್ವಲ್ಪ ಹೇಳ್ತೀಯಾ? ಹಾಗೆ ಅಯೋಧ್ಯೆಯಲ್ಲಿ ಮಹಾರಾಜ ದಶರಥ ಮತ್ತು ಮಹಾರಾಣಿ ಕೌಶಲ್ಯ ಅವರಿಗೆ ಹುಣ್ಣಿಮೆ ಚಂದ್ರನಂತೆ ಕಂಗೊಳಿಸುವ ರಾಮಚಂದ್ರ ಅವತರಿಸಿದ. ಕೌಶಲ್ಯ ಕೌಶಲ್ಯ, ಈ ಹೆಸರು ಎಲ್ಲೋ ಕೇಳ್ದಂಗಿದೆಯಲ್ಲ. ಏ ಅಳಿಯು, ದಿನ ಬೆಳಿಗ್ಗೆ ಸುಪ್ರಭಾತ ಕೇಳಿಲ್ವಾ? ಕೌಶಲ್ಯ ಸುಪ್ರಜಾ ರಾಮ ಅಂತ. ಅಷ್ಟೇ ಅಲ್ಲ, ಅವತ್ತು ನಾನು ಈ ಕಡೆ ಬರ್ಬೇಕಾದ್ರೆ ತಲೆ ಎತ್ತಿ ನೋಡಿದಾಗ ಬಣ್ಣ ಬಣ್ಣ ತಾರಸಿ ಕಾಣಿಸ್ತು. ಮಕ್ಕಳು ಖುಷಿ ಖುಷಿಯಾಗಿ ಆಡ್ತಾ ಇದ್ರು, ಓಡ್ತಾ ಇದ್ರು, ಓದ್ತಾ ಇದ್ರು, ನೀರಲ್ಲಿ ಈಜ್ತಾ ಇದ್ರು. ಏನು ಅಂತ ಕೇಳಿದ್ರೆ ಇದು ಚಿತ್ರಕೂಟ ಕೌಶಲ್ಯ ಅಂದ್ರು. ನಿಜ, ಇವತ್ತು ನಾವು ಅಲ್ಲೇ ಇದ್ದೀವಿ. ಚಿತ್ರಕೂಟ ಅಂದ್ಯಲ್ಲ, ಅಲ್ಲಿಂದಾನೇ ನನ್ನ ಕತೆ ಶುರು ಮಾಡ್ತೀನಿ. ವನವಾಸ ಶುರು ಮಾಡಕ್ಕೆ ರಾಮ, ಸೀತಾ, ಲಕ್ಷ್ಮಣರು ಚಿತ್ರಕೂಟಕ್ಕೆ ಬಂದರು. ಭರತ ಕೂಡ ಅಲ್ಲಿಗೆ ಬಂದು ತನ್ನ ಅಣ್ಣನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಕ್ಕೆ ನೋಡಿದ. ಆದರೆ ಅವರು ಒಪ್ಪಲಿಲ್ಲ. ಮುಂದೆ ಅವರು ಪಂಚವಟಿ ಅನ್ನೋ ಕಾಡಿಗೆ ಬಂದರು. ಲಕ್ಷ್ಮಣ, ಅಣ್ಣ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ತಮ್ಮ. ಇಲ್ಲ ಅಣ್ಣ, ಯಾರಾದರೂ ಈ ಕಡೆ ಬರಬಹುದು. ಮತ್ತೆ ಆ ಶೂರ್ಪಣಖಿ ಬರಬಹುದು ಎಂದು ಯೋಚಿಸುತ್ತಿದ್ದೀಯಾ ಲಕ್ಷ್ಮಣ? ನಿನ್ನಿಂದ ಹೆದರಿಕೊಂಡು ಮತ್ತೆ ಅವಳು ಈ ಕಡೆ ಬರುವುದಿಲ್ಲ. ನನ್ನ ಯೋಚನೆ ಅದಲ್ಲ ಅತ್ತಿಗೆ, ಬೇರೆ ಯಾರಾದರೂ ರಾಕ್ಷಸರು ಬರಬಹುದಾ ಅಂದು. ತಮ್ಮ, ಸ್ವಲ್ಪ ಹೊತ್ತು ಕುಳಿತುಕೋ, ವಿಶ್ರಾಂತಿ ತೆಗೆದುಕೋ ಬಾ. ಹಾಗೆ ಆಗಲಿ ಅಣ್ಣ. ಓಹೋ, ಇಲ್ಲೇ ಇದ್ದಾರೆ. ನನ್ನ ಕರಾಮತ್ತು ಪ್ರಾರಂಭಿಸುತ್ತೇನೆ. ಅರೆ, ಅದೇನದು? ಬಂಗಾರದ ಜಿಂಕೆ ಎಷ್ಟು ಚಂದವಾಗಿದೆ. ಅದರ ಜೊತೆ ಆಟ ಆಡಬೇಕು ಎನಿಸುತ್ತಿದೆ. ಆದರೆ ಅದು ಹೆದರಿ ಓಡುತ್ತಿದೆ. ಜಿಂಕೆ, ಬಾಯಲ್ಲಿ ನಿನಗೆ ಹಣ್ಣು ಕೊಡುತ್ತೇನೆ, ಸಿಹಿಯೂ ಕೊಡುತ್ತೇನೆ. ಆರ್ಯ, ಆ ಜಿಂಕೆಯನ್ನು ನೋಡಿ ಅದನ್ನು ನನಗೆ ತಂದು ಕೊಡುವಿರಾ? ಬೇಡ ಸೀತೆ, ಆಸೆ ದುಃಖಕ್ಕೆ ಕಾರಣವಾಗುತ್ತದೆ. ಆ ಜಿಂಕೆಯ ಆಸೆ ಬಿಟ್ಟು ಬಿಡು. ಇಲ್ಲ ಆರ್ಯಪುತ್ರ, ನೀವಿಬ್ಬರು ಕಾಡಿನಲ್ಲಿ ಹಣ್ಣು, ಗೆಡ್ಡೆ, ಗೆಣಸು ತರಲು ಹೊರಟು ಹೋಗುತ್ತೀರಾ. ಆಗ ನಾನೊಬ್ಬಳಿಗೆ ಇರಲು ಬೇಸರವಾಗುತ್ತದೆ. ಆ ಚಂದದ ಜಿಂಕೆಯ ಜೊತೆಗಿದ್ದರೆ. ಆಯಿತು ಸೀತೆ. ಲಕ್ಷ್ಮಣ, ನಿನ್ನ ಅತ್ತಿಗೆಯನ್ನು ನೋಡಿಕೊಂಡು ಇಲ್ಲೇ ಇರು, ಕದಲಬೇಡ. ಆಯಿತು ಅಣ್ಣ. ಲಕ್ಷ್ಮಣ, ಕೇಳಿದ್ಯಾ? ಕೇಳಿದ್ಯಾ? ಅದು ನಿನ್ನ ಅಣ್ಣನ ದನಿಯಂತಿರುವುದಲ್ಲ. ನನಗೆ ಯಾಕೋ ಭಯ ಆಗುತ್ತಿದೆ. ಹೆದರಬೇಡಿ ಅತ್ತಿಗೆ,
ಇಲ್ಲ ಲಕ್ಷ್ಮಣ, ಇಲ್ಲ, ಬೇಗ ಹೋಗು, ನನಗೆ ತುಂಬಾ ಭಯವಾಗುತ್ತಿದೆ. ಹೋಗು ಹೋಗು ಲಕ್ಷ್ಮಣ, ಹೋಗು. ಆಯ್ತು ಹೊತ್ತಿಗೆ, ಆದರೆ ಒಂದು ವಿಷಯ. ನೀವು ಯಾವುದೇ ಕಾರಣಕ್ಕೂ ಈ ಗೆರೆಯನ್ನು ದಾಟಬೇಡಿ. ನಾನಿನ್ನು ಹೋಗುತ್ತೇನೆ. ನಾನು ಭುವನೈಕ ವೀರ ದಶಕಂಠ ರಾವಣ ಸೀತೆಯನ್ನು ಅಪಹರಿಸಲು ಬಂದಿದ್ದೇನೆ. ಆಗಲೇ ಮಾರೀಚ ತನ್ನ ಕೆಲಸವನ್ನು ಮಾಡಿದ್ದಾನೆ. ಈಗಲೇ ಹೋಗಿ ಅವಳನ್ನ ಅಪಹರಿಸುತ್ತೇನೆ. ಅರೆ, ಇದೇನಿದು? ನೆಲಕ್ಕೆ ಪಾದ ಮುಟ್ಟಿದೊಡನೆ ನಖಶಿಖಾಂತ ಬೆಂಕಿ ಆವರಿಸಿತಲ್ಲ. ಇದು ಯಾವ ಮಾಯಾವಿಯ ಕೈವಾಡವೋ? ಇರಲಿ, ಈ ರಾವಣನ ಬಳಿ ಇವೆಲ್ಲಕ್ಕೂ ಮೀರಿದ ಉಪಾಯವಿದೆ. ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ, ಹೀಗೆ ಬನ್ನಿ. ಬಾರೆ, ನಾವು ಸರ್ವಸಂಗ ಪರಿತ್ಯಾಗಿಗಳು, ಹಾಗೆಲ್ಲ ನಾವು ಒಳಗೆ ಬರುವುದಿಲ್ಲ. ಬಾಲೆ, ನಿನ್ನ ಭಿಕ್ಷೆ ಏನಿದ್ದರೂ ಇಲ್ಲೇ ತಂದು ಹಾಕು. ಆದರೆ ಲಕ್ಷ್ಮಣ ಈ ಗೆರೆಯನ್ನು ದಾಟಬೇಡಿ ಎಂದು ಹೇಳಿದ್ದಾನಲ್ಲ. ಬಾಲೆ, ನಿನಗೆ ಭಿಕ್ಷೆ ನೀಡಲು ಮನಸ್ಸಿಲ್ಲದಿದ್ದರೆ ಹೇಳಿಬಿಡು. ಬಂದ ದಾರಿಗೆ ಸುಂಕ ಇಲ್ಲವೆಂದು ಹೊರಟು ಹೋಗುತ್ತೇನೆ. ಕ್ಷಮಿಸಿ ಪೂಜ್ಯರೇ. ಇದೇನಾ ನಿನ್ನ ತಂದೆ ತಾಯಿಗಳು ಹೇಳಿಕೊಟ್ಟಿರುವ ಒಳ್ಳೆಯತನ? ಇರಲಿ ಬಿಡು, ನಾನು ತೆರಳುತ್ತೇನೆ. ನಿಲ್ಲಿ ಪೂಜ್ಯರೇ, ನಾನೇ ನಿಮ್ಮಲ್ಲಿಗೆ ಬರುತ್ತೇನೆ. ನೀವು ಯಾರು? ನಿನ್ನ ಗಂಡ ಮತ್ತು ಮೈದುನ ಅವಮಾನಿಸಿ ಕಳುಹಿಸಿದ ಶೂರ್ಪನಖಿಯ ಅಣ್ಣ, ಲಂಕಾಧಿಪತಿ ದಶಕಂಠ ರಾವಣ. ನಡಿ ನನ್ನ ಜೊತೆಗೆ. ಬೇಡ ಬೇಡ, ನನ್ನನ್ನು ಬಿಟ್ಟು ಬಿಡಿ, ಬೇಡ. ನಿನಗಾಗಿ ನನ್ನ ಪುಷ್ಪಕ ವಿಮಾನ ಕಾಯುತ್ತಿದೆ. ನಡಿ ಹೋಗೋಣ. ಬೇಡ, ಕಾಪಾಡಿ ಕಾಪಾಡಿ ಕಾಪಾಡಿ. ಅಯ್ಯೋ ಪಾಪ, ಯಾರು ಸೀತಾಮಾತೆಗೆ ಸಹಾಯ ಮಾಡಕ್ ಬರ್ಲಿಲ್ವಾ? ಪಕ್ಷಿರಾಜ ಜಟಾಯು ರಾವಣನನ್ನು ತಡೆಯಲು ಯತ್ನಿಸಿದ. ನಿಲ್ಲು ನಿಲ್ಲು ಅಧಮ, ಹೆಣ್ಣು ಮಕ್ಕಳನ್ನು ಹೀಗೆ ಪೀಡಿಸಬಾರದು ಎಂದು ತಿಳಿದಿಲ್ಲವೇ? ಎಲ್ಲವೋ ಜಂತುವೆ, ಯಾರನ್ನು ಕುರಿತು ಮಾತನಾಡುತ್ತಿದ್ದೀಯಾ ಎಂದು ತಿಳಿದಿದೆಯೇ ನಿನಗೆ? ನಾನು ಲಂಕಾಧಿಪತಿ ಪ್ರಚಂಡ ರಾವಣ. ನೀನು ಯಾರಾದರೂ ಆಗಿರು, ಸರಿಯಾದ ನಡವಳಿಕೆ ಇಲ್ಲದ ಮೇಲೆ ನೀನು ಅಧಮನೇ ಸರಿ. ಈಗಿಂದೀಗಲೇ ಆಕೆಯನ್ನು ಬಿಟ್ಟು ಬಿಡು. ತಾವು ಯಾರು ಎಂದು ತಿಳಿಯದು, ಆದರೆ ಈ ಕ್ರೂರಿಯಿಂದ ನನ್ನನ್ನು ಬಿಡಿಸಲು ಬಂದಿರುವುದು ನೋಡಿದರೆ ಸುಳಿಯಲ್ಲಿ ಸಿಕ್ಕವಳಿಗೆ ಹುಳ್ಳು ಕಡ್ಡಿ ಎಂದು ಸಿಕ್ಕಿದಂತಾಯಿತು. ತಾವು ಯಾರು ಎಂದು ಹೇಳಬಹುದೇ? ಮಗನೇ, ನಾನು ಪಕ್ಷಿರಾಜ ಜಟಾಯು. ನೀನು ಯಾರಮ್ಮ? ನಾನು ಅಯೋಧ್ಯೆಯ ರಘುಕುಲೋತ್ತಮನ ಕೈ ಹಿಡಿದ ಸೀತೆ. ಹೇ ಯಕಶ್ಚಿತ್ ಪಕ್ಷಿಯೇ, ಉಭಯ ಕುಶಲೋಪರಿ ಮುಗಿದಿದ್ದರೆ ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ಇಲ್ಲಿಂದ ಹೊರಟು ಹೋಗು. ಮಾತನಾಡಿ ಹೋಗೋದಕ್ಕೆ ಇಲ್ಲಿ ಬಂದಿಲ್ಲ. ಅಂದುಕೊಂಡದ್ದನ್ನು ಮಾಡದೆ ಇಲ್ಲಿಂದ ಹೋಗೋದು ಇಲ್ಲ. ನೀನು ಮಾಡುತ್ತಿರುವ ಅಧರ್ಮವನ್ನು ನೋಡುತ್ತಾ ಸುಮ್ಮನೆ ಕೂರೋದು ಇಲ್ಲ. ನೀನು ನನ್ನನ್ನು ತಡೆಯುತ್ತೀಯಾ? ಪ್ರಯತ್ನಿಸಿ ನೋಡು. ಈಗಲೇ ನಿನ್ನನ್ನು ನರಕ
ಹುಡುಕುತ್ತಾ ಕಿಷ್ಕಿಂಧೆಗೆ ಬಂದರು. ಅಲ್ಲೇನಾಯ್ತು? ರಾಮನಿಗೆ ಸಹಾಯ ಮಾಡುವ ಒಂದು ದೊಡ್ಡ ದಂಡೇ ಸಿಕ್ಕಿತು. ಯಾರದು? ಅಗೋ, ಅವರೇ ಬರುತ್ತಿದ್ದಾರೆ. ಅಲ್ಲ ಕಣ್ರಪ್ಪ, ಅಣ್ಣ ತಮ್ಮ ಒಗ್ಗಟ್ಟಾಗಿರೋದ್ ಬಿಟ್ಟು ಹೀಗೆ ಕಿತ್ತಾಡ್ತಾರಾ? ನಮ್ಮ ಮಹಾರಾಜರು ವಾಲಿ ಮತ್ತೆ ಸುಗ್ರೀವನ ಬಗ್ಗೆ ಹೇಳ್ತಾ ಇದ್ದೀಯಾ? ವಾಲಿ ಪರಾಕ್ರಮಿ, ಅವರನ್ನೇ ರಾಜ ಅಂತ ಒಪ್ಕೊಂಡು ಮುಂದುವರಿಬೇಕು. ವಾಲಿ ಮೋಸ ಮಾಡಿ ತಮ್ಮ ಸುಗ್ರೀವನನ್ನು ಓಡಿಸಿ ರಾಜ ಆದನು. ನಿಜ ಹೇಳ್ಬೇಕು ಅಂದ್ರೆ ಸುಗ್ರೀವನೇ ನಮ್ಮ ರಾಜ ಆಗ್ಬೇಕು. ಇಲ್ಲ ಇಲ್ಲ, ವಾಲಿನೇ ರಾಜ ಆಗ್ಬೇಕು. ಇಲ್ಲಪ್ಪ, ಸುಗ್ರೀವನೇ ರಾಜ ಆಗ್ಬೇಕು. ವಾಲಿ ಸುಗ್ರೀವ, ವಾಲಿ ಸುಗ್ರೀವ, ವಾಲಿ ಸುಗ್ರೀವ. ಏಯ್ ಸುಮ್ಮನಿರಲ್ಲೇ, ಕಿತ್ತಾಡ್ಬೇಡಿ. ಅವ್ರು ಕಿತ್ತಾಡ್ಬಾರ್ದು ಅಂತ ನಾನು ಹೇಳಿದ್ರೆ ನೀವುಗಳ ಕಿತ್ತಾಡ ಶುರು ಮಾಡಿದ್ರಲ್ಲ. ಅದಕ್ಕೆ ಹೇಳೋದು, ಹಣ್ಣಿನಂಗೆ ವನ, ರಾಜನಂಗೆ ಜನ ಅಂತ. ಆ ಜಗಳಗಳನ್ನೆಲ್ಲ ನಿಲ್ಸಕ್ಕೆ ಯಾರಾದ್ರೂ ಬರಬಾರ್ದಾ? ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಕೈಯಲ್ಲಿ ಬಿಲ್ಲು ಬಾಣ ಬೇರೆ ಇದೆ. ಅಯ್ಯೋ, ಈ ಕಡೆಯಿಂದ ಬರ್ತಿದ್ದಾರೆ. ಅಯ್ಯೋ, ಯಾರದು? ಎಲ್ಲಿ? ಏನಕ್ಕೆ ಬರ್ತಾ ಇದ್ದಾರೆ? ಏನಾಯ್ತು? ಏನದು ಗಲಾಟೆ? ಏನಾದರೂ ತೊಂದರೆ ಆಯ್ತೆ? ಅಗೋ, ಅಲ್ಲಿ ಯಾರೋ ಇಬ್ಬರು ಮಾನವರು ಬಿಲ್ಲು ಬಾಣ ಹಿಡಿದುಕೊಂಡು ಇತ್ತ ಕಡೆ ಬರುತ್ತಿದ್ದಾರೆ. ಬಿಲ್ಲು ಬಾಣ ಹಿಡಿದಿರುವುದನ್ನು ನೋಡಿದ್ರೆ ಯಾರೋ ಬೇಟೆಗಾರನೇ ಅನ್ಸುತ್ತೆ. ಒಬ್ಬ ಕೋಪದಿಂದ ಕೂಡಿದ್ದಾನೆ, ಮತ್ತೊಬ್ಬನನ್ನು ನೋಡಿದರೆ ಸಮಾಧಾನ ಚಿತ್ತದಿಂದಿದ್ದಾನೆ. ಎರಡನೆಯವನನ್ನು ನೋಡಿದರೆ ನೋಡುತ್ತಲೇ ಇರಬೇಕು ಎನಿಸುತ್ತದೆ. ಮತ್ತೆ ನಾಪದ್ ಬಂತಪ್ಪ ನಮ್ ಕಿಷ್ಕಿಂಧೆಗೆ. ಹೆದರಬೇಡಿ, ನಾನು ವಿಚಾರಿಸುತ್ತೇನೆ. ಹನುಮಂತ ಇರುವವರೆಗೂ ನಮ್ಗೆ ಏನೂ ಚಿಂತೆ ಇಲ್ಲ. ಏ ವಾನರ, ಇಲ್ಲಿ ಕೇಳು. ನೀನೇನಾದ್ರೂ ನಮ್ಮ ಅತ್ತಿಗೆಯನ್ನು ನೋಡಿದೆಯಾ? ಅಯ್ಯ, ತಾವು ಯಾರು? ಇಲ್ಲಿಗೆ ಬಂದ ಕಾರಣವೇನು? ನಾವು ಅಯೋಧ್ಯೆಯ ರಾಜಪುತ್ರರು. ನಾನು ಸುಮಿತ್ರಾನಂದನ ಲಕ್ಷ್ಮಣ ಮತ್ತು ಇವನು ಕೌಶಲ್ಯಾನಂದನ ರಾಮ. ರಾಮ, ಈತ ದಶರಥ ಪುತ್ರ ಶ್ರೀ ರಾಮಚಂದ್ರ ಪ್ರಭುವೇ, ನಂದ ರಾಮನೇ. ರಾಮ ರಾಮ, ತಾವು ಯಾರು? ನಾನು ನಿಮ್ಮ ಪಾದ ಸೇವಕ ಅಂಜನಿ ಪುತ್ರ ಹನುಮಂತ. ಯಾರೋ ನನ್ನ ಅತ್ತಿಗೆ ಸೀತೆಯನ್ನು ಹೊತ್ತೊಯ್ದಿದ್ದಾರೆ. ಆಕೆಯನ್ನು ಹುಡುಕುತ್ತಾ ನಾವಿಬ್ಬರು ಬಂದಿದ್ದೇವೆ. ನಿನಗೇನಾದರೂ ತಿಳಿದಿದೆಯೇ ಹನುಮಂತ? ಯೋಚಿಸಬೇಡಿ, ಇನ್ನು ನಿಮ್ಮ ಕಾರ್ಯದಲ್ಲಿ ನಾವು ಭಾಗಿಗಳಾಗುತ್ತೇವೆ. ನಮಗೆ ನಾವು ಸಹಾಯ ಮಾಡುತ್ತೇವೆ. ಹೌದೇ? ಆದರೆ ಅದಕ್ಕಿಂತ ಮುಂಚೆ ನಿಮ್ಮಿಂದ ನಮಗೊಂದು ಸಹಾಯವಾಗಬೇಕು. ಯಾರು ಈತ? ಈತ ವಾನರರ ರಾಜ ಸುಗ್ರೀವ. ತನ್ನ ಅಣ್ಣನ ಕಪಟದಿಂದ ಕುಯುಕ್ತಿಯಿಂದ ರಾಜ್ಯ ಕಳೆದುಕೊಂಡು ಕಾಡು ಮೇಡು ಅಲಿಯುತ್ತಿರುವ ಮೇಧಾವಿ. ಶ್ರೀರಾಮಚಂದ್ರ, ನಾನು ನಿನ್ನಲ್ಲಿ ಆಶ್ರಯ ಬೇಡಿ ಬಂದಿದ್ದೇನೆ. ನನ್ನ ಅಣ್ಣ ಆ ಕ್ರೂರಿ ವಾಲಿಯನ್ನು ಕೊಲೆಗಾರಿಸಿ ನನ್ನ ರಾಜ್ಯ ನನಗೆ ಮರಳಿಸಿಕೊಡು ದೇವ. ಇದು ನಾನು ನಿಮ್ಮಲ್ಲಿ ಕೇಳುತ್ತಿರುವ ಭಿಕ್ಷೆ. ಏನು ಸುಗ್ರೀವರಾಯರೇ, ಆಶ್ರಯ ಬೇಡಿ ಬಂದವರಿಗೆ ಅಭಯ ನೀಡುವುದು ನಮ್ಮ ಧರ್ಮ. ಶ್ರೀರಾಮಚಂದ್ರ ಪ್ರಭುವಿಗೆ, ಶ್ರೀರಾಮಚಂದ್ರ ಪ್ರಭುವಿಗೆ, ಶ್ರೀರಾಮಚಂದ್ರ ಪ್ರಭುವಿಗೆ. ಮುಂದೆ ಏನಾಯ್ತು ದಾಸರೇ? ರಾಮನಿಗೆ ಸೀತಾ ಮತ್ತೆ ಸಿಕ್ಕಿದ್ಲಾ? ಹೇಳಿ ಹೇಳಿ. ಅಳಿಲೆ, ನೀನು ಯಾವಾಗಲೂ ಎಗರುತ್ತಲೇ ಓಡಾಡುವುದು. ಆದ್ದರಿಂದಲೇ ನಿನಗೆ ಎಲ್ಲವೂ ಆತುರ. ಆತುರ ಪಡಬೇಡ. ರಾಮಕಥಾ ರಸಾಯನವನ್ನ ಸವಿಯಬೇಕೇ ಹೊರತು ಮುಖಬಾರದು. ಆಯ್ತು ದಾಸರೇ, ಮುಂದೆ ಹೇಳಿ. ನುಡಿದಂತೆ ನಡೆಯುವವನು ನಮ್ಮ ಶ್ರೀರಾಮ. ವಾಲಿಯನ್ನು ಕೊಂದು ಸುಗ್ರೀವನಿಗೆ ಪಟ್ಟ ಕಟ್ಟಿದನು. ಸುಗ್ರೀವನು ತನ್ನ ಮಾತಿನಂತೆ ವಾನರರನ್ನು 4 ದಿಕ್ಕುಗಳಿಗೂ ಕಳುಹಿಸಿದನು. ಸೀತೆಯನ್ನು ಹುಡುಕಿ ತರಲು ಕಳುಹಿಸಿದನು. ಅವರಿಗೆ ಸಿಕ್ಕಿದಳೆ ಆ ಸೀತಾ ಮಾತೆ? ಅಯ್ಯೋ, ಕೇಳುವಳಿಲೆ. ಪಕ್ಷಿರಾದ ಜಟಾಯುವಿನಿಂದ ವಿಷಯ ತಿಳಿದ ವಾನರ ಸೇನೆ ದಕ್ಷಿಣ ದಿಕ್ಕಿನಲ್ಲಿ ನಡೆದು ಸಮುದ್ರ ತೀರ ಸೇರಿತು. ಆಮೇಲೆ
ಸಮುದ್ರವನ್ನು ದಾಟಿ ಲಂಕಾದಹನ ಮಾಡಿ ಬಂದು ರಾಮನಿಗೆ ಎಲ್ಲ ವಿಷಯವನ್ನು ಹೇಳಿದ. ರಾಮ ತಕ್ಷಣವೇ ವಾನರ ಸೇನೆಯ ಜೊತೆಗೆ ಸಮುದ್ರದ ಬಳಿ ಬಂದ. ಹನುಮಂತ ಹಾರ್ಕೊಂಡು ಹೋದ್ನಲ್ಲ, ಹಂಗೆ ಎಲ್ಲರೂ ಹಾರ್ಕೊಂಡು ಹೊರಟೋದ್ರ? ಇಲ್ಲ ಇಲ್ಲ, ಹನುಮಂತನಿಗೊಬ್ಬನಿಗೆ ಆ ಶಕ್ತಿ ಇದ್ದದ್ದು. ಮತ್ತೆ ಎಲ್ಲರೂ ಹೆಂಗ್ ಹೋದ್ರು? ನೀನೇ ನೋಡು. ಈ ಸಮುದ್ರವನ್ನು ಹೇಗಪ್ಪ ದಾಟೋದು? ಬಂಡೆಗಳನ್ನ ಸಮುದ್ರದಲ್ಲಿ ಹಾಕೋದು, ಸೇತುವೆ ಕಟ್ಟೋದು, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಆದ್ರೆ ಸಮುದ್ರ ತುಂಬಾ ಆಳ ಇರಲ್ವಾ? ಎಷ್ಟೊಂದು ಬಂಡೆಗಳು ಬೇಕಾದಲ್ವಾ? ಅವಾಗಿಂದ ಬಂಡೆಗಳು ಹಾಕ್ತಾನೆ ಇದೀನಿ, ಆದ್ರೆ ಅದ್ರ ಮೇಲೆ ಬರ್ತಾನೆ ಇಲ್ವಲ್ಲ. ತುಂಬಾ 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 ಬಂಡೆಗಳು ಬೇಕಾಗುತ್ತೆ. ತುಂಬಾ ತುಂಬಾ ತುಂಬಾ. ಹಿಂಗೆ ಆದ್ರೆ ನಾವು ಆ ಲಂಕೆ ಹುಟ್ಟೋ ಹೊತ್ತಿಗೆ ಆ ರಾವಣನಿಗೆ ಹಲ್ಲೆಲ್ಲ ಉದುರೋಗಿ ತಲೆ ಕೂದಲು ಬೆಳ್ಳಗಾಗಿ ತಾತಪ್ಪ ಆಗಿರ್ತಾನೆ. ಸತ್ತು ಏನಿದು ನಿಮ್ಮ ಗಲಾಟೆ? ಬಂಡೆಗಳು ಮುಳುಗಿ ಹೋಗ್ತಾ ಇವೆ, ಕೊಚ್ಚಿ ಹೋಗ್ತಾ ಇವೆ, ಚೆಲ್ಲ ಪಿಲ್ಲಿ ಆಗ್ತಾ ಇವೆ. ಸೇತುವೆ ಕಟ್ಟಕ್ಕೆ ಕಷ್ಟ ಆಗ್ತಿದೆ. ಹೌದಾ? ತಡೀರಿ. ಹಾ, ಜೈ ಶ್ರೀರಾಮ್. ನೀನು ಯಾಕೋ, ನಿನ್ನ ಹಂಗ್ಯಾಕೋ? ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ಜೈ ಶ್ರೀರಾಮ್. ಏ, ಕಲ್ಲು ನೀರಲ್ಲಿ ತೇಲ್ತಾ ಇದೆ. ಹೌದಾ? ಇಲ್ಲಿ ಹಾ ಹಾ, ಬನ್ನಿ ಎಲ್ಲರೂ ಸೇತುವೆ ಕಟ್ಟೋಣ. ಇಲ್ಲಿಂದ ಲಂಕೆ ತನಕ ಸೇತುವೆ ತಯಾರಾಯ್ತು. ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಶ್ರೀರಾಮಚಂದ್ರನಿಗೆ ಜಯವಾಗಲಿ. ವಾನರ ವೀರರೇ, ನಿಮ್ಮ ಈ ಸಹಾಯವನ್ನು ನಾನು ಎಂದೂ ಮರೆಯುವುದಿಲ್ಲ. ನಿಮ್ಮ ಈ ಕೈಂಕರ್ಯವನ್ನು ಲೋಕವೇ ಕೊಂಡಾಡಲಿ. ಪ್ರಭು, ಈ ಸೇತುವೆಯನ್ನು ಕಟ್ಟಿದ್ದು ಬರೀ ವಾನರರೇ ಅಲ್ಲ, ಅಗೋ ಪುಟ್ಟ ಅಳಿಲೂ ಜೊತೆಗೂಡಿತು. ಮುದ್ದು ಅಡಿಲೆ, ಬಾಯಿಲಿ. ನಿನ್ನ ಈ ಋಣವನ್ನು ನಾನು ಎಂದೂ ಮರೆಯುವುದಿಲ್ಲ ಮುದ್ದು ಅಡಿಲೆ. ನಡೆಯಿರಿ ಲಂಕೆಗೆ, ಆ ರಾವಣನಿಗೆ ಬುದ್ಧಿ ಕಲಿಸೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಓ, ಆಗ್ಲೇ ನನ್ ಬೆನ್ಮೇಲೆ 3 ಪಟ್ಟಿ ಬಂದಿತ್ತು. ಕೈಲಾದಷ್ಟು ಕೆಲಸ ಮಾಡುವುದು ಸಹಜ, ಕೈ ಮೀರಿ ಕೆಲಸ ಮಾಡುವುದು ಕೌಶಲ್ಯ. ನೀನು ಆ ಕೌಶಲ್ಯವನ್ನು ಮೆರೆದಿರುವೆ. ಆ ಪುರುಷೋತ್ತಮನ ಸ್ಪರ್ಶ ಪಡೆದ ನೀನೇ ಧನ್ಯ.